ತಂತ್ರಗಳಿದೆ. ಉಪ್ಪಿನಿಂದ ಅನೇಕ ಅದ್ಭುತ ಉಪಯೋಗಗಳಿವೆ. ಅಡುಗೆಯ ರುಚಿಯಿಂದ ಹಿಡಿದು ಮನೆಯ ಸ್ವಚ್ಛತೆ ಮತ್ತು ಸ್ನಾನದವರೆಗೆ ಉಪ್ಪು ಅತ್ಯಗತ್ಯವಾದ ನೈಸರ್ಗಿಕ. ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್. ನಾನು ಇಲ್ಲಿ ಹೇಳಕ್ಕೆ ಬಂದಿರೋದು ಒಂದು ಉಪ್ಪಿನ ತಂತ್ರ. ಉಪ್ಪಿನ ತಂತ್ರ ಎಂದರೆ ನಮ್ಮ ಜೀವನದಲ್ಲಿ ಉಪ್ಪು ಎಂದರೆ ಎಷ್ಟು ಅದ್ಭುತ ಎಂದರೆ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎನ್ನುವ ಗಾದೆ ಮಾತು ನೀವು ಕೇಳಿರ್ಬೋದು. ಉಪ್ಪು ಎಂದರೆ ಯಾವ ರೀತಿಯ ನಮ್ಮ ಜೀವನದಲ್ಲಿ ಅಳವಡಿಕೆ ಆಗುತ್ತೆ ಅಂತಂದರೆ, ಆ ಉಪ್ಪಿನಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ, ಎಷ್ಟೆಷ್ಟು ಅದ್ಭುತಗಳಿವೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಒಂದು ಸಿಂಪಲ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಉಪ್ಪನ್ನು ನಾವು ಅಡುಗೆಗೆ ಹಾಕ್ತೇವೆ. ಅಡುಗೆಗೆ ಹಾಕಿದಾಗ ರುಚಿ ಬರುತ್ತೆ. ಉಪ್ಪೇ ಇಲ್ಲದ ಅನ್ನನಾದರೂ ಇನ್ನೊಂದು ಬೇರೆನ ಆದರೂ ಊಟ ಮಾಡಿ ನೋಡಿ, ಯಾವತ್ತೂ ನಿಮಗೆ ರುಚಿ ಕೊಡೋದಿಲ್ಲ. ಹಾಗೆಯೇ ಇದು ಒಂದು ಉಪ್ಪು ಇಲ್ಲದ ಅಡುಗೆ ರುಚಿಸೋದಿಲ್ಲ. ಎರಡನೇದು, ನಾವು ಬಕೆಟ್ನಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಹಾಕಿಕೊಂಡು ಹಾಗೆಯೇ ಸ್ವಲ್ಪ ಈ ಕಲ್ಲುಪ್ಪನ್ನು ಹಾಕ್ಕೊಂಡು ನೀರಲ್ಲಿ ಒಂದು 10ರಿಂದ 15 ನಿಮಿಷ ಕುತ್ಕೊಂಡು ಬಿಟ್ಟರೆ ನಿಮ್ಮ ಇಡೀ ಬಾಡಿ ಸ್ಟ್ರೆಸ್ಸು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ರಕ್ತ ಪರಿಚಲನೆ ಏನಿರುತ್ತಲ್ಲ ಅದನ್ನು ಸರಾಗವಾಗಿ ಮಾಡುವಂಥ ಅದ್ಭುತ ಶಕ್ತಿ ಇದೆ. ಎರಡನೇದು, ಒಂದನೇದು ಅಡುಗೆಯಲ್ಲಿ ಉಪಯೋಗಿಸುವ ಉಪ್ಪು ರುಚಿ ಕೊಡೋದು. ಎರಡನೇದು ರಕ್ತ ಪರಿಚಲನೆಗೆ ಸಹಾಯಕವಾಗೋದು. ಮೂರನೇದು, ನೀವು ನೆಲ ಒರೆಸ್ತಾ ಇರ್ತೀರ ಮನೆಗೆ ಅಂತಂದರೆ ನಿಮ್ಮ ಬಕೆಟ್ನಲ್ಲಿ ಒಂದು ಕಲ್ಲುಪ್ಪನ್ನು ಒಂದು ಹರಳನ್ನು ಮಿಕ್ಸ್ ಮಾಡಿದರೆ ಸಾಕು, ಇಡೀ ಮನೆಗೆ ಸಾಕಾಗುತ್ತೆ. ಇದು ಮೂರನೇ ರೆಮಿಡಿ. ಉಪ್ಪನ್ನು ಹಾಕಿಬಿಟ್ಟು ನೆಲ ಒರೆಸ್ಕೋಬೇಕು, ಮೂರನೇದು. ನಾಲ್ಕನೇದು, ನೀವು ಸ್ನಾನ ಮಾಡುವಾಗ ಉಪ್ಪನ್ನು ಏನು ಮಾಡಬೇಕು ಅಂತಂದರೆ ಒಂದು ಕಲ್ಲುಪ್ಪನ್ನು ಒಂದೇ ಒಂದು ಹರಳನ್ನು ಒಗೆದುಬಿಟ್ರೆ ಸಾಕು, ನಿಮ್ಮ ನೆಗೆಟಿವ್ ಎನರ್ಜಿನ ಅಂದರೆ ನಿಮ್ಮ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕುತ್ತೆ. ಇದು ನಾಲ್ಕನೇದು. ಒಂದು ಅಡುಗೆ ಮಾಡೋದು, ಎರಡು ಕಾಲಿನ ನೀರಿನಲ್ಲಿ ಇಡೋದು, ಮೂರನೇದು ನೆಲ ಒರೆಸುವಾಗ ಹಾಕೋದು, ನಾಲ್ಕನೇದು ಸ್ನಾನದಲ್ಲಿ ಉಪಯೋಗ ಮಾಡೋದು, ಐದನೇದು ಈಗ ನಿಮ್ಮ ಮನೆಯಲ್ಲೇ ಎಲ್ಲ ಕಡೆ ನೋಡುತ್ತೀರ ಆಲ್ಮೋಸ್ಟ್ ಉಪ್ಪಿನಿಂದ ನಿವಾರಣೆ ಅಂತಾರೆ. ಮತ್ತು ನೆಗೆಟಿವ್ ಎನರ್ಜಿಯನ್ನು ತೆಗೆದ ಮಕ್ಕಳು ತುಂಬ ಅಳ್ತಾ ಇರುತ್ತೆ, ಅವಾಗ ಏನು ಮಾಡ್ತಾರೆ, ದೃಷ್ಟಿ ತುಂಬ ಆಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ನಿವಾರಣೆ ಮಾಡಿಬಿಟ್ಟು ಬಿಸಾಕ್ತಾರೆ, ಇಲ್ಲ ಸುಡ್ತಾರೆ. ಇದೊಂದು ರೆಮಿಡಿ. ಹೀಗೆ ಎಷ್ಟೆಷ್ಟು ಒಂದು ಉಪ್ಪಿನಲ್ಲೇ ಎಷ್ಟೆಷ್ಟು ಅದ್ಭುತಗಳಿವೆ ಅಂತಂದರೆ ನಮಗೆ ಗೊತ್ತಿಲ್ಲದೇ ಎಷ್ಟೋ ತುಂಬ ನಾವು ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳಲ್ಲೇ ನಮಗೆ ಅತ್ಯದ್ಭುತವಾದ ರೆಮಿಡಿಗಳು ಅಂದರೆ ನಾವು ಉಪಯೋಗಿಸುವಂಥ ಮೆಥಡ್ಗಳು ಅಂದರೆ ಕನ್ನಡದಲ್ಲಿ ನಾವು ಹೇಳೋದು ಅಂತಂದರೆ ಉಪಯೋಗಗಳನ್ನು ನಾವು ಮಾಡ್ಕೋಬೋದು. ಮನೆಯಲ್ಲೇ ಸಾಕಷ್ಟಿದ್ದಾವೆ, ಅವನ್ನು ಮಾಡ್ಕೊಳ್ಳಿ. ನಿಮ್ಮ ಇಚ್ಛಾಶಕ್ತಿಗಳನ್ನು ಈಡೇರಿಸಿಕೊಳ್ಳಬಹುದು. ಬರೀ ಉಪ್ಪಿನಲ್ಲೇ ನೂರಾರು ಮಾರ್ಗಗಳು, ನೂರಾರು ಉಪಾಯಗಳು, ರೆಮಿಡಿಗಳು, ಮೆಥಡ್ಸ್ಗಳು ಇವೆ ಅಂತಂದರೆ ಇನ್ನು ಬೇರೆ ಬೇರೆ ಮನೆಯಲ್ಲಿರೋ ವಸ್ತುಗಳಲ್ಲಿ ಎಷ್ಟೆಷ್ಟು ಅದ್ಭುತಗಳು ಇರ್ತವೆ, ಮೆಥಡ್ಗಳು ಇರ್ತವೆ, ರೆಮಿಡಿಗಳು ಇರ್ತವೆ ಅನ್ನೋದನ್ನು ನಾವು ಅತ್ಯದ್ಭುತವಾಗಿ ಕಲ್ಪನೆಯನ್ನು ಮಾಡ್ಕೋಬೇಕು ಮತ್ತು ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಸಾವಿತ್ರಿ ನಾಮತಿ, ಕವಿತ್ರಿ, ಧಾರವಾಡ. ಟಾಟಾ, ಬಾಯ್.